ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಾವ, ರಾಧಾ ಅವರು ಮೊದಲು ಮನೆಗೆ ಬಂದಾಗ ಹೇಗೆ ನಡ್ಕೊಂಡ್ರು ಅನ್ನೋದು ನೆನಪಿದ್ಯಾ? ಯಾವ್ದ್ರ ಬಗ್ಗೆ ಹೇಳ್ತಿದ್ಯಾ ತುಳಸಿ? ಅವರು ಮಾಧವ್ ಅವ್ರ ಚಿತ್ರ ಬಿಡಿಸಿದ್ದು, ಅವ್ರ ಹಳೆ ಫೋಟೋ ನೋಡಿ ಅದ್ರ ಬಗ್ಗೆ ಹೇಳಿದ್ದು, ಅದು ಅಲ್ಲದೆ ಮಾಧವ್ ಅವ್ರ ಕಾಲೇಜ್ ಡೇಸ್ ಬಗ್ಗೆ ಎಲ್ಲ ಹೇಳಿದ್ದು. ನೀ ಹೇಳಿದ್ದನ್ನೆಲ್ಲ ಲಿಂಕ್ ಮಾಡ್ತಾ ಹೋದರೆ ನನಗನ್ಸುತ್ತೆ ಈ ರಾಧನಿಗೆ ಹಳೆ ನೆನಪುಗಳು ಆವಾಗ ಬಂದು ಹೋಗ್ತಾ ಇದ್ವು ಅಂತ. ಆದ್ರೆ ಅವ್ರಿಗೆ ಹಳೇದೆಲ್ಲ ನೆನಪಾಗ್ತಿದ್ರು, ಅದೆಲ್ಲ ಗೊತ್ತಾಗ್ತಿರ್ಲಿಲ್ಲ ಅನ್ಸುತ್ತೆ. ಹಾಗೆ ಈ ಶಾರ್ವರಿ ನೋಡಿದಾಗ್ಲೂ ಅವ್ರಿಗೆ ಹಳೇದೆಲ್ಲ ನೆನಪಾಗಿರ್ಬೋದು. ಹಳೆ ನೆನಪುಗಳೆಲ್ಲ ಬಂದ ಮೇಲೆ ಶಾರ್ವರಿ ಬಗ್ಗೆ ನಮ್ಗೆ ಯಾರಿಗೂ ಏನೂ ವಿಷಯ ಗೊತ್ತಾಗದೇ ಇರಲಿ ಅಂತ ಬೇಕು ಅಂತಾನೆ ಅದನ್ನು ಮುಚ್ಚಿಟ್ಟಿರ್ಬೋದಾ? ಈ ರಾಧಾ ಅವ್ರ ವಿಷಯ ಬೆಂಕಿ ಮುಚ್ಚಿದ ಕೆಂಡದ ಹಾಗಿದೆ. ಸರಿಯಾಗಿ ಏನು ಕಾಣಿಸ್ತಿಲ್ಲ. ಇದೊಂಥರ ಒಳ್ಳೇದಾಯ್ತು ಬಿಡು. ಒಳ್ಳೇದಾ? ಅದ್ ಹೇಗೆ? ತುಳಸಿ, ನಿನಗೆ ಗೊತ್ತು, ನಾವು ಶರ್ಮಿಳಾನ ಹುಡುಕೋದಕ್ಕೆ ಎಷ್ಟು ಕಷ್ಟಪಟ್ವಿ, ಊರೆಲ್ಲ ಎಷ್ಟು ಸುತ್ತಾಡಿದ್ವಿ, ಆದರೂ ಏನೂ ಪ್ರಯೋಜನ ಆಗಲಿಲ್ಲ ಅಂತ. ಈಗ ನೋಡು, ಅವಳೇ ನಮ್ಮ ಕಣ್ಣು ಮುಂದೆ ನಿಂತಿದ್ದಾಳೆ. ನಾ ಹೇಳ್ತಿರ್ಲಿಲ್ವಾ ನಿನಗೆ, ನಮ್ಮ ಸಮಸ್ಯೆಗೆ ಪರಿಹಾರ ಯಾವಾಗಲೂ ಅದರ ಜೊತೆಯಲ್ಲೇ ಇರುತ್ತೆ, ಆದರೆ ನಾವು ಅದನ್ನು ಕಂಡುಕೋಬೇಕು ಅಂತ. ಈಗ ಈ ಸಮಸ್ಯೆ ಪರಿಹಾರ ಎದುರಿನಲ್ಲೇ ನಿಂತಿದೆ. ಬಹುಶಃ ದೇವ್ರೇ ಇವ್ರು ನಮ್ಗೆ ಸಿಗೋ ತರ ಮಾಡಿದ್ದಾರೆ ಅನ್ಸುತ್ತೆ. ಆದ್ರೆ ಇಷ್ಟು ದಿನ ಇವ್ರು ನಮ್ ಜೊತೆ ಇದ್ದು ನಮಗ್ ಗೊತ್ತಾಗ್ಲಿಲ್ಲ. ಆದ್ರೆ ಮಾವ, ಈ ರಾಧಾನೇ ಶರ್ಮಿಳಾ ಅನ್ನೋದನ್ನ ಅವರಿಂದ ಹೇಗ್ ತಿಳ್ಕೊಳ್ಳೋದು? ನೀ ಯೋಚನೆ ಮಾಡಬೇಡ ತುಳಸಿ. ಅವಳ ಬಾಯಿ ಹೇಗೆ ಬಿಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಶಾರ್ವರಿ ಅಂತನ್ನೋ ರಾಕ್ಷಸಿ ಆಟಕ್ಕೆ ಅಂತ್ಯ ಹಾಡೋದಕ್ಕೆ ನಮಗೆ ಶರ್ಮಿಳಾ ಅಂತನ್ನೋ ಅಸ್ತ್ರ ಸಿಕ್ಕಿದೆ. ಈಗ ನಾವು ಅದನ್ನು ಪ್ರಯೋಗ ಮಾಡಬೇಕು ಅಷ್ಟೆ. ನಡಿ, ಮನೆಗೆ ಹೋಗಿ ಮೊದಲು ರಾಧಾ ಬಾಯಿ ಬಿಡಿಸೋಣ. ಅವಿ ಫೋನ್ ಮಾಡ್ತಾ ಇದ್ದಾನೆ. ಮಾತಾಡು. ಹಲೋ ಅವಿ. ಅಮ್ಮ ಎಲ್ಲಿದ್ದೀರಾ? ನಾವು ರಾಧಾ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಬಂದಿದ್ದೀವಿ. ಏನು, ಹಾಸ್ಪಿಟ್ಲ್ಗ? ಯಾಕೆ, ಏನಾಯ್ತು ಅವ್ರಿಗೆ? ಅಮ್ಮ, ಡಾಕ್ಟ್ರ್ ಕೊಟ್ಟಿರೋ ಎಲ್ಲ ಮಾತ್ರೆಗಳು ಅವ್ರು ಒಂದೇ ಸಲ ತೊಗೊಂಡಿದ್ರು, ಹಾಗಾಗಿ ಅನ್ಕಾನ್ಷಿಯಸ್ ಆಗಿದ್ದಾರೆ. ಅದಕ್ಕೆ ಹಾಸ್ಪಿಟಲ್ ಕರ್ಕೊಂಡು ಬಂದಿದ್ದೀವಿ. ಸರಿ, ನಾನು ಈಗಲೇ ಬರ್ತೀನಿ. ಏನಂತಮ್ಮ, ಯಾರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿರೋದವ? ರಾಧಾ ಅವರು ಎಲ್ಲ ಮಾತ್ರೆನೂ ಒಟ್ಟಿಗೆ ತಗೊಂಡು ಪ್ರಜ್ಞೆ ಹೋಗಿದೆಯಂತೆ. ಹೆಂಗಸ ಯಾಕಾದ್ರೂ ಹೀಗೆಲ್ಲ ಆಡುತ್ತೋ. ನಡಿ. ಈ ರಾಧಾ ಅವ್ರು ಮಾಡೋದು ಒಂದೊಂದು ಕೆಲಸ ಅಲ್ಲ, ಏನಾದರೂ ಒಂದು ಮಾಡಿ ಮನೆಯವರೆಲ್ರಿಗೂ ಟೆನ್ಷನ್ ಕೊಡ್ತಿರ್ತಾರೆ. ನಮಗೆ ಕಾಟ ಕೊಡೋದೇ ಇವ್ರಿಗೊಂದು ಚಟ ಆಗ್ಬಿಟ್ಟಿದೆ. ಮೀರಾ 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 ಅಕ್ಕ, ಏನಾಯ್ತು? ಯಾಕೆ ಗಾಬರಿ ಅದೇ? ನನ್ನ ಮೀರಾಗೇನೋ ಆಗಿದೆ, ಅವಳಿಗೇನೋ ಆಗಿದೆ. ನಾನು ಈಗಲೇ ಹೋಗಿ ಅವಳನ್ನ ಕಾಪಾಡಬೇಕು. ನಾನು ಈಗಲೇ ಹೋಗ್ಬೇಕು, ನಾನು ಅವಳನ್ನ ನೋಡಬೇಕು. ನಾನು ಹೋಗ್ತೀನಿ. ಅಕ್ಕ ನೀನು ಸ್ವಲ್ಪ ಕೂಲ್ ಆಗು. ನಮ್ಮ ಪಾಪುನ ಕರ್ಕೊಂಬರಕ್ಕೆ ಮನೆಯವರೆಲ್ಲ ಹೋಗಿದ್ದಾರೆ. ಅವಳು ಇನ್ನೇನು ಸಿಗ್ತಾಳೆ, ಅವಳಿಗೇನೂ ಆಗಿರಲ್ಲ. ನೀನು ಸ್ವಲ್ಪ ಸುಧಾರಿಸ್ಕೊ. ಇಲ್ಲ, ನಾನೇ ಹೋಗ್ತೀನಿ, ಅವಳನ್ನ ಕರ್ಕೊಂಬರ್ತೀನಿ. ನನಗೆ ಮೀರಾ ಬೇಕು. ಅವಿಯಲ್ಲಿ ಅವಿನ ಕರಿ, ನಾನು ಹೋಗ್ಬೇಕು. ನಂಗೆ ಮೀರಾ ಬೇಕು. ಅಕ್ಕ ಪ್ಲೀಸ್ ಸ್ವಲ್ಪ ಸಮಾಧಾನ ಮಾಡ್ಕೊ. ಭಾವ ಬರ್ತಾರೆ. ಈಗಲೇ ಕರಿ, ನಾನು ಹೋಗಿ ಕರ್ಕೊಂಬರ್ತೀನಿ. ಅವಳಿಗೇನೋ ಆಗಿದೆ, ನನ್ನ ಮೀರಾಗೇನೋ ಆಗಿದೆ. ನಾನು ಈಗಲೇ ಹೋಗ್ಬೇಕು. ಕರ್ಕೊಂಡು ಹೋಗೋದು ಬೇಕಾ? ಮೀರಾ ಬೇಕು, ನಾನು ಅವಳನ್ನ ನೋಡಬೇಕು. ನನಗೆ ಅವಳು ಈಗಲೇ ಬೇಕು. ಬರ್ತಾಳೆ ಅಕ್ಕ, ಮೀರಾ ಖಂಡಿತ ಬರ್ತಾಳೆ. ನಿನ್ನ ಜೊತೆ ಆಟ ಆಡ್ತಾಳೆ. ಅಲ್ಲಿವರೆಗೂ ನೀನು ಸ್ವಲ್ಪ ರೆಸ್ಟ್ ಮಾಡು. ಮೀರಾ ಇರಬೇಕು. ಭೂನಿ ಅಕ್ಕ ಯಾವತ್ತೂ ಈಗಿದ್ದವಳೆ ಅಲ್ಲ. ಮೆಂಟಲಿ ತುಂಬ ಅಪ್ಸೆಟ್ ಆಗಿದ್ದಾಳೆ. ಮೀರಾ ಇಲ್ಲದೆ ಇವಳನ್ನ ಹೀಗೆ ನೋಡೋಕ್ಕೆ ಆಗ್ತಾ ಇಲ್ಲ.
ಭಿಕ್ಷೆ ಬೇಡಿ ಔಷಧಿ ತಂದಿದ್ದೀನಿ. ನಿನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ. ನಾಳೆ ಕೂಲಿ ಕೆಲಸ ಮಾಡುವಂಥ ಸಂದರ್ಭ ಬಂದರೂ ಅದನ್ನು ಮಾಡ್ತೀನಿ. ಏನಮ್ಮ ಮೆಡಿಸಿನ್ಸ್ ತರೋಕೆ ಇಷ್ಟೊಂದು ಲೇಟಾ? ನೀವು ಇಷ್ಟು ಲೇಟ್ ಮಾಡಿದ್ರೆ ಟ್ರೀಟ್ಮೆಂಟ್ ಯಾವಾಗ ಸ್ಟಾರ್ಟ್ ಮಾಡೋದು? ಕೊಡಿ ಇಲ್ಲಿ. ಇವತ್ತು ಹೇಗೋ ಮೆಡಿಸಿನ್ಸ್ ತರಕ್ಕೆ ದುಡ್ಡು ಅರೇಂಜ್ ಆಯಿತು. ದೇವ್ರೆ, ನೀರಾಗೇನೂ ಆಗಬಾರ್ದು. ಅವಳು ಬೇಗ ಹುಷಾರಾಗಲಿ. ಈರ ರಾತ್ರಿ ಎಲ್ಲ ಮಳೆಯಲ್ಲಿ ಚಳಿಲಿದ್ಲಲ್ಲ, ಅದಕ್ಕೆ ಅವಳು ಹುಷಾರು ತಪ್ಪಿದ್ದಾಳೆ. ಅವಳು ಬೇಗ ಚೇತರಿಸ್ಕೋಬೇಕು. ಅವಳಿಗೇನೂ ಆಗಬಾರ್ದು. ಸರ್, ಇದಕ್ಕೊಂದು ಸೈನ್ ಆಗಿ. ಅವಿ, ರಾಧಾ ಅವ್ರು ಎಲ್ಲಿದ್ದಾರೆ? ಹೇಗಿದ್ದಾರೆ? ಮೆಡಿಸಿನ್ ಓವರ್ ಡೋಸ್ ಆಯಿತು ಅಂತ ICU ಕರ್ಕೊಂಡು ಹೋಗಿದ್ದಾರೆ. ಈಗ ಹೇಗಿದ್ದಾಳೆ? ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಏನು ಎತ್ತ ಅಂತ ಗೊತ್ತಿಲ್ಲ ಇನ್ನು. ಯಾಕೆ ಹೀಗೆ ಮಾಡಿದ್ರು? ಜೀವಕ್ಕೇನಾದರೂ ಅಪಾಯ ಆದರೆ? ನೀನು ಗಾಬರಿ ಆಗಬೇಡ ತುಳಸಿ, ಡಾಕ್ಟ್ರನ್ನ ವಿಚಾರಿಸೋಣ. ಅದಕ್ಕೆ ಸ್ವಲ್ಪ ಮೆಡಿಸಿನ್ಸ್ ತರೋದಿದೆ, ನೀವು ಹೋಗಿರಿ, ನಾನು ಬರ್ತೀನಿ. ಸಿಸ್ಟರ್, ಟ್ರೀಟ್ಮೆಂಟ್ ಶುರು ಆಯ್ತಾ? ಮಗು ಹೇಗಿದೆ? ಟ್ರೀಟ್ಮೆಂಟ್ ಶುರು ಆಗಿದೆ, ಡಾಕ್ಟರ್ ಚೆಕ್ ಮಾಡ್ತಾ ಇದ್ದಾರೆ. ಮಗುಗೇನು ತೊಂದರೆ ಇಲ್ಲ ತಾನೆ? ಈಗಲೇ ಏನೂ ಹೇಳಕ್ಕಾಗಲ್ಲ, ಆದ್ರೆ ಮಗು ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಅಯ್ಯೋ, ಹಾಗೆ ಹೇಳ್ಬಿಡಿ ಸಿಸ್ಟರ್. ಏನಾದರೂ ಮಾಡಿ, ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಆದ್ರೆ ಮಗು ಉಳಿಬೇಕು. ಡಾಕ್ಟರು ಅದನ್ನೇ ಟ್ರೈ ಮಾಡ್ತಾ ಇದ್ದಾರೆ, ನೋಡೋಣ. ದೇವ್ರೆ, ಮಗು ಜೀವಕ್ಕೇನು ಅಪಾಯ ಆಗದೆ ಇರಲಿ.